ಎಕನಾಮಿಕ್ಸ್ನ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಿದ್ದೇವೆ. ಆ್ಯಂಡ್ ಸೊ ಅದರಲ್ಲಿ ಕೇಳುವಂಥದ್ದು, ಸೊ ದೇರ್ ವಿಲ್ ಬಿ ಆಸ್ಡ್ 3 questions ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ 2 questions, ರೈಟ್. ಸೊ ನಾನು ನಿಮಗೆ 4 questions ಕೊಡ್ತಿದ್ದೀನಿ. ಓಕೆ, ದ ಫಸ್ಟ್ ಕ್ವಶನ್ ಈಸ್ ನೇಮ್ ದ ಕರೆನ್ಸೀಸ್ ಆಫ್ ಎನಿ 5 countries of the following: USA, UK, Germany, Japan, China, Argentina, UAE, Bangladesh and Russia. ಸೊ ದಿಸ್ ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಅಂತ ನೋಡ್ಕೊಂಡ್ಬಿಟ್ರೆ ಒಂದು ಕ್ವಶನ್ ಫಿಕ್ಸ್ಡ್ ಕ್ವಶನ್ ಅಂತಲೂ ಹೇಳ್ಬೋದು. ಯಾಕಂತಂದರೆ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಸಲ್ಲಿ ಇದೇನಾಗಿದೆ, ರಿಪೀಟೆಡ್ ಆಗಿದೆ. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ಸಲ್ಲಿ ಇದು ರಿಪೀಟೆಡ್ ಆಗಿರುವಂತಹ ಕ್ವಶನ್. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ, the next question is compute the total revenue, marginal revenue and average revenue schedules from the following tables when market price of each unit of a good is at rupees of 25. ಸೊ ನಮಗೆ ಕ್ವಾಂಟಿಟಿ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಸೊ ಕ್ವಾಂಟಿಟಿ ಆರ್ ದ ಫ್ಯಾಕ್ಟರ್ಸ್ ಏನಾದರೂ ಆಗಿರ್ಬೋದು. ಸೊ ಕೊಟ್ಟಾಗ ಸೊ ನಮಗೆ ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ ಆ್ಯಂಡ್ ದ ಆ್ಯಾವರೇಜ್ ರೆವೆನ್ಯೂ. ಓಕೆ, ಸೊ ಈ 3 ನಾವು ಫೈಂಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಮೇಡ್ ಬಿ ಆಸ್ಡ್ ಫಾರ್ ದ 5 marks ಕ್ವಶನ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ prepare a balanced budget on a monthly income and expenditure of your family. ಓಕೆ, ಸೊ ನಾವೇನು ಮಾಡಬೇಕು, ಮಂತ್ಲಿ ಇನ್ಕಮ್ ಆಗಿರುವಂಥ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ಆಫ್ ಅ ಫ್ಯಾಮಿಲಿ ಏನಿದೆ, ಸೊ ಅದನ್ನು ನಾವು ಇವಾಗ ಪ್ರಿಪೇರ್ ಮಾಡಬೇಕು ಅಂತೇಳಿ ಇಲ್ಲಿ ಕೇಳಿದ್ದಾರೆ. ದಿಸ್ ಈಸ್ ಆಲ್ಸೋ ಮೇಡ್ ಬಿ ಆಸ್ಡ್ ಇನ್ ದ ಎಕ್ಸಾಮ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ write about the impact of demonetization on Indian economy. So this is also very important question. Okay, this was also repeated in the exams. Okay, this was also repeated in the exams, I can say. Okay, these are the 4 which I have chosen from the your syllabus. Okay, so these are the 4 important